ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ಜೋನ್ ಶೆಟ್ಟಿ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಸರಿಯಾಗಿ ನೆನಪಿದೆ ಸಾಂಗ್ನ ಗಿಟಾರಲ್ಲಿ ಹೇಗೆ ಪ್ಲೇ ಮಾಡೋದು ಅಂತ. ಆ್ಯಂಡ್ ನಿಮಗೆ ಈ ಸಾಂಗ್ ಇಂದು ಕಾರ್ಡ್ಸ್ ಬೇಕು ಅಂದರೆ ನಾನು ಕೆಳಗಡೆ ಕಾಂಟ್ಯಾಕ್ಟ್ ಲಿಂಕ್ಸ್ ಕೊಟ್ಟಿದ್ದೀನಿ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಕಾರ್ಡ್ಸ್ ಅಂತ. ಆ್ಯಂಡ್ ಬೇರೆ ಯಾವ್ದಾನ ಸಾಂಗ್ ಇಂದು ನಿಮಗೆ ಟ್ಯೂಟೋರಿಯಲ್ಸ್ ಅಥವಾ ಟ್ಯಾಬ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದಕ್ಕೆ ಆದಷ್ಟು ಬೇಗ ಟ್ಯೂಟೋರಿಯಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಸ್ವಲ್ಪ ಕ್ಯಾಮ್ರಾಗೆ ಕ್ಲೋಸರ್ ಬರ್ತೀನಿ ಸೊ ದಟ್ ನಿಮಗೆ ನಾನು ಏನು ಪ್ಲೇ ಮಾಡ್ತೀನಿ ಅದಕ್ಕೆ ಕ್ಲೀನಾಗಿ ಕಾಣಿಸುತ್ತಾಗ. ಓಕೆ ಫ್ರೆಂಡ್ಸ್, ದ ಫಸ್ಟ್ ಲೈನ್ ಆಫ್ ದ ಸಾಂಗ್ ಸರಿಯಾಗಿ ನೆನಪಿದೆ. ಅದು ಹೀಗೆ ಬರುತ್ತೆ. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಪ್ಲೇ ಥರ್ಡ್ ಸ್ಟ್ರಿಂಗ್ 10th fret, second string 8th fret, 9th fret and 8th fret, 9th fret and 8th fret and third string 10th fret, third string 8th fret and third string 10th fret and second string 8th fret 2 times. ಸೊ ಇದನ್ನು ಸ್ಲೋ ಆಗಿ ತೋರಿಸ್ತೀನಿ. ಓಕೆ, ಸೊ ಇದನ್ನು ನೀವು ಸ್ವಲ್ಪ ಸ್ಪೀಡಾಗಿ ಪ್ಲೇ ಮಾಡಿದ್ರೆ ಹೀಗೆ ಬರುತ್ತೆ. ಸೊ ಲೈಕ್ ದಿಸ್. ಓಕೆ ಫ್ರೆಂಡ್ಸ್, ದೆನ್ ನೆಕ್ಸ್ಟ್ ಲೈನ್ ಹೀಗೆ ಬರುತ್ತೆ. So for this you have to play 10th fret of third string and second string 8th fret, 9th fret, 8th fret and 9th fret and 8th fret and third string 10th fret and third string 8th fret and fourth string 11th fret 2 times and third string 8th fret and fourth string 10th fret. ಸೊ ಇದು ಹೀಗೆ ಬರುತ್ತೆ. ಸ್ಲೋ ಆಗಿ ತೋರಿಸ್ತೀನಿ. ಓಕೆ, ಇದನ್ನು ಸ್ಪೀಡಾಗಿ ಪ್ಲೇ ಮಾಡಿದ್ರೆ ಹೀಗೆ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಲೈನ್ ಲೈಕ್ ದಿಸ್. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಪ್ಲೇ fourth string 8th fret and fourth string 10th fret and 8th fret ಆಫ್ ಥರ್ಡ್ ಸ್ಟ್ರಿಂಗ್. ಓಕೆಲ್ಲ. ಸೊ ಫಸ್ಟ್ ಲೈನಿಂದ ನಾನು ಪ್ಲೇ ಮಾಡ್ತೀನಿ ಇವಾಗ. ಸೊ ಇಷ್ಟಾಗಿದೆ. ದೆನ್ ನೆಕ್ಸ್ಟ್ ಎಸ್, ಇದು ನೆಕ್ಸ್ಟ್ ಲೈನ್. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಪ್ಲೇ 10th fret of third string and second string 8th fret, second string 9th fret, second string 8th fret, third string 10th fret and second string 8th fret and third string 10th fret and third string 8th fret and fourth string 10th fret and fourth string 11th fret and the 13th fret of 4th string and 11th fret of 4th string and 13th fret of 4th string. So ಇದು ಹೀಗೆ ಬರುತ್ತೆ. So like this. See once again. Like this. Then next, so for this 10th fret of third string and second string 8th fret, second string 9th fret, second string 8th fret and then third string 10th fret. So ಇದೀಗ ಬರುತ್ತೆ like this. Then next, so for this you have to play 10th fret of third string and second string 8th fret and second string 9th fret and first string 8th fret and 11th fret of second string and 9th fret of second string and 8th fret of second string. ಸೊ ಇದನ್ನು ಸ್ಲೋ ಆಗಿ ಪ್ಲೇ ಮಾಡಿದ್ರೆ ಹೀಗೆ ಬರುತ್ತೆ like this. I have started a program.
ಆ ಪ್ರೋಗ್ರಾಮಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಸ್ಕೇಲ್ಸ್, ಮೋಸ್ಟ್ ಆಫ್ ದ ಸಾಂಗ್ಸ್, ಮೋಸ್ಟ್ ಆಫ್ ದ ಕಾರ್ಡ್ಸ್, ಆಲ್ಮೋಸ್ಟ್ ಎವ್ರಿ ಕಾರ್ಡ್ಸ್ ನಾನು ಹೇಳ್ಕೊಡ್ತೀನಿ ಅದರಲ್ಲಿ ಹೇಗೆ ಅಂತ. ಆ್ಯಂಡ್ ನೀವೇ ಹೇಗೆ ಸಾಂಗಿಂದು ಕಾರ್ಡ್ಸ್ ಅಥವಾ ಟ್ಯಾಬ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದಂತ ಹೇಳ್ತೀನಿ ನಾನು ಅದರಲ್ಲಿ. ಆ್ಯಂಡ್ ಸೊ ನಿಮಗೆ ಈ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಥವಾ ಈ ಪ್ರೋಗ್ರಾಮಿಗೆ ಜಾಯ್ನ್ ಆಗಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ನಾನು 2 ಲಿಂಕ್ಸ್ ಕೊಟ್ಟಿದ್ದೀನಿ. ಸೊ ನೀವು 2 ಲಿಂಕ್ಸಲ್ಲಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಬೋದು ನನಗೆ. ಆ್ಯಂಡ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೇರ್ ಆರ್ ಮೆನಿ, ತುಂಬ ಜನ ಇವಾಗಲೇ ಕೋರ್ಸ್ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ದೇ ಆರ್ ಲರ್ನಿಂಗ್. ಸೊ ಐ ಆಮ್ ಹ್ಯಾಪಿ ಫಾರ್ ದೆಮ್. ಆ್ಯಂಡ್ ನಾನು ಸೂನ್ ಅವ್ರ ವೀಡಿಯೋಸ್ನ ಆದರೆ ಶೂಟ್ಔಟ್ ಮಾಡ್ತೀನಿ ನನ್ನ ಚಾನಲಲ್ಲಿ. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ನಾನು ಫಸ್ಟಿಂದ ಏನು ಪ್ಲೇ ಮಾಡಿದ್ದೆ ನಾನು ಒಂದು ಸತಿ ಪ್ಲೇ ಮಾಡ್ತೀನಿ ನಾನು ಇವಾಗ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿ ತನಕ ಆಗಿತ್ತಲ್ವಾ. ದೆನ್ ನೆಕ್ಸ್ಟ್ ಲೈನ್ ಯು ಹ್ಯಾವ್ ಟು ಪ್ಲೇ ಲೈಕ್ ದಿಸ್. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಪ್ಲೇ 10th fret of 3rd string and 8th fret of 2nd string and 9th fret of 2nd string and 11th fret of 2nd string and 9th fret of 2nd string and 11th fret. ಸೊ ಇದೀಗ ಬರುತ್ತೆ ಲೈಕ್ ದಿಸ್. ದೆನ್ ನೆಕ್ಸ್ಟ್ ಯು ಹ್ಯಾವ್ ಟು ಪ್ಲೇ. ಸೊ ಫಾರ್ ದಿಸ್ 8th fret of 2nd string, 9th fret, 11th fret and 13th fret, 11th fret, 13th fret. ಸೊ ಇದೀಗ ಬರುತ್ತೆ ಲೈಕ್ ದಿಸ್. ಓಕೆನಾ? ಸೊ ನಾನು ಇಲ್ಲಿಂದ ತೋರಿಸ್ತೀನಿ ಈಗ. ಅಬ್ಸರ್ವ್ ಮಾಡಿ ಈಗ. ಲೈಕ್ ದಿಸ್. ಆ್ಯಂಡ್ ನೆಕ್ಸ್ಟ್ ಲೈನ್ so for this you have to play 13th fret of 2nd string and 11th fret of 1st string and 13th fret of 1st string and 11th fret of 1st string and 9th fret of 1st string and 8th fret of 1st string and 8th fret of 2nd string and 9th fret of 2nd string and 11th fret of 2nd string and then 9th fret of 1st string and 8th fret of 1st string and 8th fret of 2nd string. ಸೊ ಇದು ಹೀಗೆ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ನಾನು ಇನ್ನೊಂದು ಸತಿ ತೋರಿಸ್ತೀನಿ ಲೈನ್ನ. ಓಕೆ, ದೆನ್ ಇದಾದ್ಮೇಲೆ ಒಂದು ಮೆಲೋಡಿ ಪಾರ್ಟ್ ಬರುತ್ತೆ ಲೈಕ್ ದಿಸ್. ಓಕೆ ಫ್ರೆಂಡ್ಸ್, ಇದು ಟ್ಯುಟೋರಿಯಲ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಇದಾದಮೇಲೆ ದೆನ್ ಅಗೇನ್ ಸರಿಯಾಗಿ ನೆನಪಿದೆ ಅಂತ ಪ್ಲೇ ಆಗುತ್ತೆ. ಓಕೆನಾ? ಎಸ್. ದೆನ್ ನಾನು ಇದರಲ್ಲಿ ಬರೀ ಫಸ್ಟ್ ಪ್ಯಾರ ಹೇಳಿದ್ದೀನಿ. ನಿಮಗೆ ಸೆಕೆಂಡ್ ಪ್ಯಾರಾದರೂ ನಿಮಗೆ ಹೇಗೆ ಪ್ಲೇ ಮಾಡೋದು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಪ್ಲೇ ಮಾಡೋದು ಅಂತ. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ವೀಕ್ಲಿ 1 or 2 ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.